Hello my dear students, welcome back to my YouTube channel. So ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಕ್ಲಾಸ್ 12 ಪಿ ಯು ಸಿ ಸೆಕೆಂಡ್ ಇಯರ್ದು ಒಂದು ಇಂಪಾರ್ಟೆಂಟ್ 5 ಮಾರ್ಕ್ಸ್ ಟಾಪಿಕ್ಸ್ ಡಿಫೈನ್ ಮಾಡ್ಲತ್ತೀವಿ ಇವತ್ತು ಡಿಸ್ಕಸ್ ಮಾಡ್ಲತ್ತೀವಿ. ಯಾವುದು ಅಂದರೆ ಮ್ಯಾಟ್ರೈಸಸ್. ಇದು ಎಲ್ಲರೂ ಈಸಿ ಚಾಪ್ಟರ್ ಅದ, ಬಟ್ ಸ್ವಲ್ಪ ಮಿಸ್ಟೇಕ್ಸ್ ಆಗೋ ಚಾನ್ಸ್ ಇರ್ತಾವೆ. ಸೊ ಅದನ್ನೇ ಕೇರ್ಫುಲ್ಲಾಗಿ ಇವತ್ತು ಮಾಡೋಣ. 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಕಂಪಲ್ಸರಿ ಒಂದು ಕ್ವಶನ್ 5 ಮಾರ್ಕ್ಸಿಗೆ ಕೇಳ್ತಾನೆ. ಈಸಿಯೆಸ್ಟ್ ಮೆಥಡ್ ಅದು. ಓಕೆ, ಸೊ ಬರ್ರಿ ಮ್ಯಾಟ್ರಿಕ್ಸ್ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್. ಓಕೆ, so this is your matrices, very important on 5 marks ಕೇಳ್ತಾನೆ. ಓಕೆ, ಲೆಟ್ ಅಸ್. ಸೊ ಇಫ್ ಎ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್, ಸಿ ಮ್ಯಾಟ್ರಿಕ್ಸ್, 3 ಮ್ಯಾಟ್ರಿಕ್ಸ್ ಅವನೇ ಕೊಟ್ಟಾನ್ರಿ. ಕ್ಯಾಲ್ಕುಲೇಟ್ ಏನದ ಎ ಸಿ ಬಿ ಸಿ ಎ ಪ್ಲಸ್ ಬಿ ಇಂಟು ಸಿ ಅಂಡ್ ವೆರಿಫೈ ಎ ಪ್ಲಸ್ ಬಿ ಇಂಟು ಸಿ ಇಸ್ ಇಕ್ವಲ್ಸ್ ಟು ಎ ಸಿ ಪ್ಲಸ್ ಬಿ ಸಿ. ಓಕೆ, ಫಸ್ಟ್ ಇವು 3 ಫೈಂಡ್ ಔಟ್ ಮಾಡಿ, ಆಮೇಲೆ ಇದು ವೆರಿಫಿಕೇಶನ್ ಅಂದ್ರೇನು, ಎಲ್ ಎಚ್ ಎಸ್ ಇಸ್ ಇಕ್ವಲ್ಸ್ ಟು ಆರ್ ಎಚ್ ಎಸ್ ಪ್ರೂವ್ ಮಾಡಬೇಕಷ್ಟೇ. ಓಕೆ, ಲೆಟ್ ಅಸ್ ಸಿ ಒನ್ ಬೈ ಒನ್. ಇಲ್ಲಿ ಒಂದು ಬೇಸಿಕ್ಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬೇಕಾಗ್ತದೆ ನೋಡಿ. ನಾವು ಈಗ ಆಲ್ರೆಡಿ 4 ಮಾರ್ಕ್ಸಿನ ಒಳಗಡೆ 2 x 2 ಮ್ಯಾಟ್ರಿಕ್ಸ್ ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕಂತ ನೋಡಿ. ರೋ ಅಗೇನ್ಸ್ಟ್ ಕಾಲಮ್, ಇಲ್ಲಿ 3 x 3 ಇರ್ತಾವ, ಅಥವಾ ಕಾಲಮ್ ಮ್ಯಾಟ್ರಿಕ್ಸ್ ಇರ್ತಾವ. ಈ ಥರ ಬೇರೆ ಬೇರೆ ಕ್ಯಾಟಗರಿ ಇರ್ತಾವೆ. ಬಟ್ ವಿ ನೀಡ್ ಟು ಸ್ಟಿಕ್ ಟು ಅವರ್ ಬೇಸಿಕ್ಸ್, ರೋ ವರ್ಸಸ್ ಕಾಲಮ್, ಸಿಂಪಲ್ ಥಿಂಗ್ಸ್. ಓಕೆ, ಲೆಟ್ ಅಸ್ ಸಿ. ಬರ್ರಿ ನೋಡೋಣ. ಫಸ್ಟ್ ಏನಲ್ಲತ್ತಾನ, ಎ ಸಿ ಅಲ್ಲತ್ತಾನ್ರಿ. ಓಕೆ, ಸೊ ಮ್ಯಾಟ್ರಿಕ್ಸ್ ಎ ತಗೋತೀನಿ. ಎ ಸಿ ಏನೇನದ 0 6 7 -6 0 8 7 -8 0. ಸಿ ಏನದ ರೀ 2 -2 3. ಇಲ್ಲಿ ಒಂದು ನೆನ್ಪಿಟ್ಕೋರಿ ಫ್ರೆಂಡ್ಸ್, ಎ ಇಂಟು ಸಿ ಅಂದರೆ ಆರ್ಡರ್ ಭಾಳ ಮ್ಯಾಟರ್ ಆಗ್ತದೆ. ಅಂದ್ರೆ ಎ ಫಸ್ಟ್ ಕೊಟ್ಟಾನ, ಸಿ ಆಮೇಲೆ ಕೊಟ್ಟಾನ. ಸೊ ಆ ಆರ್ಡರ್ದಾಗೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಎ ಸಿ ಇದ್ದಲ್ಲಿ ಸಿ ಎ ತೊಗೊಂಡ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ರಾಂಗ್ ಆಗ್ತದೆ. ಯಾಕಂದ್ರೆ ಮುಂದೆ ಪ್ರಾಪರ್ಟಿ ಗೊತ್ತದೆ ಏನಂದ್ರೆ ಎ ಇಂಟು ಬಿ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಇಂಟು ಎ. ಇದು ರಾಂಗ್ ಆಗಿಬಿಡುತ್ತೆ. ನಾವು ಎ ಬಿ ಮಲ್ಟಿಪ್ಲಿಕೇಶನ್ ಆನ್ಸರೇ ಬೇರೆ ಬರ್ತದೆ, ಅದ್ರದ್ದು ಉಲ್ಟಾ ಬಿ ಎನೇ ಬೇರೆ ಬಂದ್ಬಿಡ್ತದೆ. ಓಕೆ, ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ವೆನ್ ವಿ ಚೇಂಜ್ ದ ಆರ್ಡರ್ ಆರ್ ನಾಟ್ ಈಕ್ವಲ್. ಓಕೆ, ಅಂಡ್ ಇಟ್ ಈಸ್ ಟ್ರೂ ಓನ್ಲಿ ಇನ್ ದ ಕೇಸ್ ಆಫ್ ಎಡಿಷನ್. ಎಡಿಷನ್ ಅಂದ್ರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಇದು ಒಂದ್ರಾಗಷ್ಟೇ ಟ್ರೂ ಅದ. ಸಬ್ಟ್ರಾಕ್ಷನ್ ನಾಗೂ ಫಾಲ್ಸ್ ಅದ. ಎ ಮೈನಸ್ ಬಿ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ಓಕೆ, ಇದನ್ನು ಸ್ಯಾಟಿಸ್ಫೈ ಆಗಂಗಿಲ್ಲ. ಸೊ ವೆನ್ ಎವರ್ ಯು ಆರ್ ಮಲ್ಟಿಪ್ಲೈಯಿಂಗ್ ಅಂಡ್ ಸಬ್ಟ್ರಾಕ್ಟಿಂಗ್, ಆರ್ಡರ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಫಸ್ಟ್ ಎ ಕೊಟ್ರೆ ಏನೇ ತಗೋರಿ, ಆಮೇಲೆ ಬಿ ಕೊಟ್ರೆ ಬಿನೇ ತಗೋ. ಓಕೆ, ಲೆಟ್ ಅಸ್. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಭಾಳ ಇದೆ. ಏನು, ವಿ ಮಲ್ಟಿಪ್ಲೈ ರೋ ಅಗೇನ್ಸ್ಟ್ ಕಾಲಮ್. ಈ ಫಸ್ಟ್ ಇದ್ದಿದ್ದು ರೋ ತಗೋತೀವಿ, ನೆಕ್ಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಹೆಂಗಂದ್ರೆ ಅದ್ರೊಳಗೆ ನಾವು ನೋಡ್ರಿ, ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್ ಎಲಿಮೆಂಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ವಿತ್ ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ ವಿತ್ ಥರ್ಡ್ ಎಲಿಮೆಂಟ್. ಕಂಪಲ್ಸರಿ ಫಸ್ಟ್ ರೋ ಫಸ್ಟ್ ಕಾಲಮ್. ಇಲ್ಲಿ ಒಂದೇ ಕಾಲಮ್ ಅದ, ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಫಸ್ಟ್ ರೋ ಫಸ್ಟ್ ಕಾಲಮ್ದಾಗೆ ಆನ್ಸರ್ ಮುಗಿದ್ಬಿಡ್ತದೆ ಇಲ್ಲಿ. ಓಕೆ, ಲೆಟ್ ಅಸ್ ಸಿ. ರೋ ವರ್ಸಸ್ ಕಾಲಮ್, ಇಲ್ಲಿ ಒಂದೇ ಕಾಲಮ್ ಅದ. ಲೆಟ್ ಅಸ್ ಸಿ. ಅದನ್ನು ಮ್ಯಾಟ್ರಿಕ್ ಮಲ್ಟಿಪ್ಲಿಕೇಶನ್ ಹಂಗೆ ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್ ಮಲ್ಟಿಪ್ಲೈ ಮಾಡ್ರಿ, ಸೆಕೆಂಡ್ ವಿತ್ ಸೆಕೆಂಡ್ ಮಾಡ್ರಿ, ಥರ್ಡ್ ವಿತ್ ಥರ್ಡ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಓಕೆ, ಕಂಪಲ್ಸರಿ. ಲೆಟ್ ಅಸ್ ಇಲ್ಲಿ ಮಾರ್ಕ್ ಮಾಡಿ ನೋಡಿ. ಸ್ಕ್ವೇರ್ ಇಸ್ ಸ್ಕ್ವೇರ್, 0 ಇಂಟು 2 0, 6 ಇಂಟು -2 6 ಇಂಟು -2 ಇಸ್ -12. ಏನು ಸೈನ್ ಬರ್ತದೆ ಅದು ಬರ್ಕೋರಿ. +12 ಬಂದರೆ ಪ್ಲಸ್, ಮೈನಸ್ ಬಂದರೆ ಮೈನಸ್. ಓಕೆ, ಆಮೇಲೆ ಟ್ರಯಾಂಗಲ್ ವಿತ್ ಟ್ರಯಾಂಗಲ್, ದಟ್ ಈಸ್ ಥರ್ಡ್ ಎಲಿಮೆಂಟ್ ವಿತ್ ಥರ್ಡ್ ಎಲಿಮೆಂಟ್. 7 3 is 21, ದಟ್ ಈಸ್ +21. ನೆನಪಿರ್ಲದ್ರ ಸಿಂಬಲ್ ನೋಡ್ರಿ ಏನು ಬರ್ಲತ್ತೀನಿ ಇನ್ ಬಿಟ್ವೀನ್. ದಿಸ್ ಇಸ್ ಇಟ್, ದಟ್ಸ್ ಇಟ್. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿತು. ಯಾಕಂದ್ರೆ ಇಲ್ಲಿ ಬೇರೆ ಕಾಲಮ್ ಇಲ್ಲ ಮಲ್ಟಿಪ್ಲಿಕೇಶನ್ ಮಾಡೋಕೆ. ಸೊ ದಟ್ಸ್ ಇಟ್. ನಾವು ಕಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ದಾಗ ಏನು, ಸೊ ದಿಸ್ ಇಸ್ ಯುವರ್ ಫಸ್ಟ್ ಎಲಿಮೆಂಟ್, ದಿಸ್ ಇಸ್ ಯುವರ್ ಸೆಕೆಂಡ್ ಎಲಿಮೆಂಟ್, ದಿಸ್ ಇಸ್ ಯುವರ್ ಥರ್ಡ್ ಎಲಿಮೆಂಟ್. ಇಲ್ಲೂ ಸೇಮ್, ಫಸ್ಟ್ ಸೆಕೆಂಡ್ ಥರ್ಡ್. Right? Okay, let us see. Again, second row, -6 into 2, -12. Okay, 0 into anything is 0. 0 ಇಲ್ಲನೂ ಬಂದತ್ತು. ಇಲ್ಲಿ ಯಾವ್ದಾದ್ರು ಒಂದ್ ಕಡೆ 0 ಬಂದ್ರು ಕೂಡ ಸೀದಾ 0 ಬರ್ದ್ಬಿಟ್ರಿ ನಾವು. ಮಲ್ಟಿಪ್ಲಿಕೇಶನ್ 0 ಆಗ್ಬಿಡುದು. 0 into anything is 0. 8 into 3, triangle to triangle, +24. 8 3 is 24 is +24. Last row last column, 7 2 is 14, +14. -8 into -2, -8 into -2 ಎಷ್ಟಾಗ್ತದೆ ರೀ,
plus 16. 8 to the 16 ಆಗ್ತಾ minus into minus plus. So plus 16. So 0 into 3 ಒಂದು ಕಡೆ 0 ಇದ್ರೆ ಸೀದಾ 0 ಬರಿ ಅಂತ ಹೇಳ್ಬಿಟ್ಟೆ ನಾನು ಶಾರ್ಟ್ ಟ್ರಿಕ್. ಓಕೆ, ಈಗ ಇವೆಲ್ಲ ಆ್ಯಡ್ ಮಾಡಿ ಬರ್ದ್ಬಿಟ್ರೆ ಏನು ಬರ್ತಾವ ಆನ್ಸರ್ಸ್? 21 ಒಳಗಡೆ 12 ತೆಗ್ರಿ, ಎಷ್ಟು ಬರ್ತದ? ಸೊ 21ದಾಗ 10 ತೆಗೆದ್ರೆ 11 ಅಂದ್ರೆ 9 ಆಗ್ತದೆ ನೋಡ್ರಿ ಇದು. ಓಕೆ, ಇದು 24ದಾಗ 12 ಅಂದ್ರೆ 12 ಬರ್ತದ. 16 ಇದು 30. ಓಕೆ, ಒಂದ್ಸಲ ನೋಡ್ರಿ. ಓಕೆ, ಲೆಟ್ ಅಸ್ ಸಿ. ಸೊ ನಾವು ದಿಸ್ ಇಸ್ AC. ಇನ್ನೊಂದು ಏನು ಮಾಡಿ ಈಗ ನೆಕ್ಸ್ಟ್ BC. ಲೆಟ್ ಅಸ್ ಸಿ. ದಿಸ್ ಇಸ್ AC. ಲೆಟ್ ಅಸ್ ಫೈಂಡ್ ಔಟ್ BC. ಈ ಫಸ್ಟ್ ಬಿ ಮ್ಯಾಟ್ರಿಕ್ಸ್ ತಗೋತೀನಿ. ಬಿ ಅಂದ್ರೆ ಇದು ಅದ ನೋಡ್ರಿ, 0 1 1 1 0 2 1 2 0. C is again this one, 2 minus 2 3. ಓಕೆ, ಇದು ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ರಿ, ಎಕ್ಸಾಕ್ಟ್ಲಿ ಸೇಮ್ ಬರ್ತದೆ. ಯಾಕಂದ್ರೆ ಇದು 3 cross 3 ಇದು ಒಂದೇ ಕಾಲಮ್ ಅದ. ಇದಕ್ಕೆ ಏನಂತ ಕರಿತೀವಿ ಗೊತ್ತಾ? ಕಾಲಮ್ ಮ್ಯಾಟ್ರಿಕ್ಸ್ ಅಂತಾನು ಕರಿತೀವಿ ನೋಡ್ರಿ. ಇದಕ್ಕೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತಾನು ಕರಿತೀವಿ. ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಯಾಕೆ ಕರಿತೀವಿ? ದೇರ್ ಇಸ್ ಓನ್ಲಿ ಒನ್ ಕಾಲಮ್. ಒಂದೇ ಕಾಲಮ್ ಎಲಿಮೆಂಟ್ಸ್ ಇತ್ತಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್, ಒಂದೇ ರೋ ಇದ್ರೆ ಅದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ಸಿ. ಇದನ್ನು ಸೇಮ್ ನೋಡ್ರಿ, ಸ್ಕ್ವೇರ್, ಸರ್ಕಲ್, ಟ್ರಯಾಂಗಲ್ ತೊಗೊಂಡ್ಬಿಡ್ತೀನಿ. ಇದು ಫಸ್ಟ್ ಎಲಿಮೆಂಟ್, ಇದು ಸೆಕೆಂಡ್ ಎಲಿಮೆಂಟ್, ಇದು ಥರ್ಡ್ ಎಲಿಮೆಂಟ್. ಸೇಮ್, ಎಕ್ಸಾಕ್ಟ್ಲಿ ಸೇಮ್. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ಹೇಳ್ರಿ ನೋಡೋಣ. ನಾವು ಟೆಲ್ ಮಿ, ನೀವು ಹೇಳ್ಬೋದು ಆರಾಮಾಗಿ ಹೇಳ್ರಿ. 0 ಇದ್ರೆ ಏನು ಹೇಳೀನಿ? 0 ತೊಗೊಂಡ್ಬಿಡ್ರಿ, ನೋಡೋಕ್ಕೆ ಹೋಗ್ಬಿಡ್ರಿ. ಟು ಸೆಕೆಂಡ್, ಸೆಕೆಂಡ್ ವಿತ್ ಸೆಕೆಂಡ್, 1 into -2 ಹೌದಾ? ಥರ್ಡ್ ವಿತ್ ಥರ್ಡ್, 1 into 3 3. ಡನ್. ಓಕೆ, ನೆಕ್ಸ್ಟ್ ಇದು ರೋ ಮಾಡ್ರಿ. ಸೆಕೆಂಡ್ ರೋ ಫಸ್ಟ್ ಕಾಲ್, 1 into 2 2. ಇಲ್ಲಿ 0 ಇದ್ರೆ ಸೀದಾ 0 ಬರೀ, ನೋಡೋದೇ ಇಲ್ಲ. 2 into 3 6. ಓಕೆ, ಲಾಸ್ಟ್ ರೋ ಮಾಡ್ರಿ. ಲಾಸ್ಟ್ ರೋ ಏನಾಗ್ತದೆ? ಸೊ 1 into 2 2 2 into -2 2 into 2 4 ಪ್ಲಸ್ ಇಂಟು ಮೈನಸ್ ಆಯ್ತು ನೋಡ್ರಿ. ಹೌದಾ? 0 ಇದ್ರೆ ಸೀದಾ 0, ನೋಡೋದೇ ಬೇಕಾಗಿಲ್ಲ. ಸೊ ಇದು ಏನಾಗ್ತದೆ ನೋಡ್ರಿ, BC 1 3 minus 2 1 6 plus 2 8 2 ದ -4 ದಾಗ 2 ತೆಗೆದ್ರೆ -2. ಅರ್ಥ ಆಯ್ತು ಇದು? ಸೊ AC BC ಎರಡು ಅದು ನೋಡ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೇಕೀಗ? A plus B into C ಅದ. A plus B into C ಅಂದರೆ ಫಸ್ಟ್ ಯಾವಾಗಲೂ ನಾವು ಮ್ಯಾಥಮೆಟಿಕ್ಸ್ ಏನು ಮಾಡ್ತೀವಿ? ಬ್ರ್ಯಾಕೆಟ್ ಸಿಂಪ್ಲಿಫಿಕೇಶನ್ ಮಾಡ್ಕೋತೀವಿ, ಆಮೇಲೆ ಬ್ರ್ಯಾಕೆಟ್ ಹೊರಗಡೆ ಇದ್ದಿದ್ದಕ್ಕೆ ಮಲ್ಟಿಪ್ಲೈ ಆರ್ ಅಡಿಷನ್ ಮಾಡ್ತೀವಿ. ಸೊ ಫಸ್ಟ್ ಬ್ರ್ಯಾಕೆಟ್ ಏನು ಮಾಡಬೇಕು? A plus B, ಆ ಬಂದಿದ್ದ ರಿಸಲ್ಟಿಗೆ C ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ. ಚಲೋ, ಇದು ಗೊತ್ತಾಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಲೆಟ್ಸ್ ಮೂವ್. ಓಕೆ, ಒಂದು ಸ್ಕ್ರೀನ್ಶಾಟ್ ತಗೋರಿ ಇದು. ಆಯ್ತು ರೀ? ಓಕೆ, ಲೆಟ್ ಅಸ್ ಸಿ. A plus B ಫಸ್ಟ್. A plus B ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ A ತಗೋತೀನಿ, ಪ್ಲಸ್ ಮ್ಯಾಟ್ರಿಕ್ಸ್ B ತಗೋತೀನಿ. ಓಕೆ ರೀ? ಸ್ವಲ್ಪ ಈ ಕಡೆ ಬರ್ಕೊಂಡ್ಬಿಡ್ತೀನಿ ನಾನು, ಈಸಿ ಆಗ್ತದೆ ನಿಮಗೆ. ಆಮೇಲೆ 0 6 7 -6 0 8 7 -8 0 ಪ್ಲಸ್ B 0 1 1 1 0 2 1 2 0. ಈಗ ಎಡಿಷನ್ ಮಲ್ಟಿಪ್ಲಿಕೇಶನ್ ಏನು ಹೇಳೀನಿ? ರೋ ವರ್ಸಸ್ ಕಾಲಮ್, ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್ ಎಲಿಮೆಂಟ್ ಮಲ್ಟಿಪ್ಲೈ, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್, ಅವೆಲ್ಲ ಇನ್ ಬಿಟ್ವೀನ್ ಪ್ಲಸ್ ಬಂದರೆ ಪ್ಲಸ್, ಮೈನಸ್ ಬಂದರೆ ಮೈನಸ್ ಸೈನ್. ಬಟ್ ಎಡಿಷನ್ ಸಬ್ಟ್ರಾಕ್ಷನ್ ಇದಕ್ಕಿಂತ ಬೇರೆ ಅದು, ಸ್ವಲ್ಪ ಡಿಫ್ರೆಂಟ್ ಅದ ಅಷ್ಟೇ. ಏನು? ಈಗ ಇಲ್ಲಿ ಫಸ್ಟ್ ಎಲಿಮೆಂಟ್ ಇದು ಅಂತ ತಿಳ್ಕೊ, ಇದು ಫಸ್ಟ್ ಎಲಿಮೆಂಟ್ ಜೊತೆನೆ ಆ್ಯಡ್ ಮಾಡೋದು. ಇದು ಸೆಕೆಂಡ್ ಎಲಿಮೆಂಟ್ ಅದ ಅಂತ ತಿಳ್ಕೊ, ಇದು ಸೆಕೆಂಡ್ ಎಲಿಮೆಂಟ್ ಜೊತೆನೆ ಆ್ಯಡ್ ಮಾಡೋದು. ಸೇಮ್ ರೋ ಮತ್ತೆ ಇಲ್ಲಿ
ರೋ ವರ್ಸಸ್ ರೋನೇ ಇರ್ತದೆ ನೋಡಿ. ಓಕೆ, ಈಗ ಇದು ಥರ್ಡ್ ಎಲಿಮೆಂಟ್ ಅಂದ್ರೆ ಇದು ಥರ್ಡ್ ಎಲಿಮೆಂಟ್ ಆ್ಯಡ್ ಮಾಡ್ತೀವಿ. ಇಲ್ಲಿಂದ ಫಸ್ಟ್ ರೋ, ಇಲ್ಲಿಂದ ಫಸ್ಟ್ ರೋ ಆ್ಯಡ್ ಮಾಡ್ತೀವಿ. ಅದರೊಳಗಡೆ ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ಅಡಿಷನ್ ಸಬ್ಟ್ರಾಕ್ಷನ್ ಸೇಮ್ ಇರ್ತದೆ ನೋಡ್ರಿ. ಓಕೆ, ರೋ ವಿತ್ ರೋ ಇರ್ತದೆ, ಅಲ್ಲಿ ರೋ ವಿತ್ ಕಾಲಮ್ ಇರ್ತದೆ ಅಷ್ಟೇ. ಓಕೆ, ಲೆಟ್ ಅಸ್ ಸಿ. 0 + 0 0, 6 + 1 7, 7 + 1 8. ಅರ್ಥ ಆಗೋದಲ್ಲ? ಓಕೆ, ರೈಟ್. ನೆಕ್ಸ್ಟ್ -6 + 1, -6 + 1 ಹಿಂಗಾಗ್ತದೆ. -6 + 1 ಎಷ್ಟಾಗ್ತದೆ ಇದು? -5. -5. 0 + 0 0, 8 + 2 10. ಅರ್ಥ ಆಗ್ಲತ್ತ ಅನ್ಕೋತೀನಿ ನಾನು. ಓಕೆ, ಬರ್ರಿ ನೆಕ್ಸ್ಟ್ ಲಾಸ್ಟ್ ಓವರ್. 7 + 1 8, -8 + 2, ಸೊ -8 + 2 ಎಷ್ಟಾಗ್ತದ? -6. -6. 0 + 0 0. ಇಲ್ಲಿ ಸೇಮ್ ಎಲಿಮೆಂಟ್ ಆಪರೇಟ್ ಮಾಡ್ತೀವಿ ನೋಡ್ರಿ. ಈಗ ಸರ್ಕಲ್ ವಿತ್ ಸರ್ಕಲ್, ಸ್ಕ್ವೇರ್ ವಿತ್ ಸ್ಕ್ವೇರ್, triangle with the triangle. Okay, this is our a plus b. But ನಮಗೆ ಏನು ಹೇಳೋಣ? a plus b into c. Let us see. a plus b into c. First a plus b elements ತಗೋರಿ. a plus b ಅಂದ್ರೆ ಇವೇ ಬಂದವ, ಇವೇ ತಗೊಂಡ್ಬಿಡ್ತೀನಿ ಇಲ್ಲಿ. c ಇದೆ ಡೈರೆಕ್ಟ್ ಆಗಿ. ಏನದ? 0 7 8 -5 0 10 8 -6 0 into c ಅಂದ್ರೆ ಇದೆ. c given, that is 2 - 2 3. ಈಗ ಪ್ರೀವಿಯಸ್ ಮಾಡಿದ್ವಿ ನೋಡ್ರಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲಿಕೇಶನ್ ಅದ, ಡೋಂಟ್ ಕನ್ಫ್ಯೂಸ್. ಅಡಿಷನ್ ಬೇರೆ, ಮಲ್ಟಿಪ್ಲಿಕೇಶನ್ ಬೇರೆ. ಮಲ್ಟಿಪ್ಲಿಕೇಶನ್ ಅಂತೂ ಆಲ್ರೆಡಿ ಮಾಡಿವಿ, ನಿಮ್ಗೆ ಗೊತ್ತಿದೆ. ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ಓಕೆ ರೀ? ಓಕೆ, ರೈಟ್. ಸೊ ರೋ ವರ್ಸಸ್ ಕಾಲಮ್ ಬರೀರಿ. ಫಸ್ಟ್ ವಿತ್ ಫಸ್ಟ್ 0 ಅದ, 0ನೇ ಬರೆದು ಬಿಡ್ತೀನಿ. 7 × -2 ಎಷ್ಟಾಗ್ತದೆ ರೀ? -14. 7 × 2 = 14, ಪ್ಲಸ್ ಇಂಟು ಮೈನಸ್ ಮೈನಸ್. 8 × 3 = 24, ದಟ್ ಈಸ್ +24. ಅರ್ಥ ಆಗಲ್ಲದಲ್ಲ? ರೈಟ್, ವೆರಿ ಗುಡ್. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್, -5 × 2 -10. 0 ಅದ ಅಂದಮೇಲೆ ಸೀದಾ 0 ತೊಗೊಂಡ್ಬಿಡ್ರಿ, ನೋಡ್ಲಿಕ್ಕೆ ಹೋಗ್ಬಿಡ್ರಿ. 10 × 3, ಥರ್ಡ್ ವಿತ್ ಥರ್ಡ್ ನೋಡ್ರಿ. ಈಗ 10 × 3 = 30. ಓಕೆ, ಲಾಸ್ಟ್ ರೋ 8 × 2 = 16, -6 × -2, -6 × -2 ಎಷ್ಟಾಗ್ತದೆ ರೀ? 6 × 2 = 12, ಮೈನಸ್ ಇಂಟು ಮೈನಸ್ ಪ್ಲಸ್, ದಟ್ ಈಸ್ +12. 0 ಅದ, ಸಿ ಇದೆ, 0 ಬರೆದು ಬಿಡ್ತೀನಿ ನಾನು. ಡೋಂಟ್ ಟೇಕ್ ಎನಿಥಿಂಗ್. ಅರ್ಥ ಆಗ್ಲತ್ತ ರೀ? ಓಕೆ, ಫೈನ್. ಈಗ ಇದ್ರದ್ದು ಆನ್ಸರ್ ಹೇಳ್ರಿ, ಏನಾಗ್ತದೆ? Therefore, a plus b into c is equals to this one. 24 ದಾಗ -14 ತೆಗೆದ್ರೆ 10, 30 ಒಳಗೆ 10 ತೆಗಿರಿ 20, 16 + 12 28. ದಿಸ್ ಇಸ್ ಅವರ್ ಮ್ಯಾಟ್ರಿಕ್ಸ್. ಇದಕ್ಕೆ ಕ್ವಶನ್ ನಂಬರ್ 1 ಅಂತ ಕೊಡ್ರಿ, ಯಾಕಂದ್ರೆ ಇದೇ LHS ಅದಕ್ಕೆ. ಇದು ಫೈಂಡ್ ಔಟ್ ಮಾಡಂದಿದೆ, ಇನ್ನೂ ಬೇಕಾಗಿದೆ ನೋಡ್ರಿ. 2 ಸಲ ಮಾಡ್ಬೇಕಾಗಿಲ್ಲ, ಒಂದೇ ಸಲ. ಇದು ಏನು ಕೇಳೋಣ ಅದೇ ಇಲ್ಲದ, ಅದಕ್ಕೆ ಈ ಕ್ವಶನ್ 1 ಕೊಟ್ಟಿನಿ. LHS ಬಂದು ನಿಮ್ಗೆ ಆಲ್ರೆಡಿ. ನಾವೇನು ಮಾಡಬೇಕು? RHS ಮಾಡಬೇಕು. RHS ದಾಗ ಏನದ? AC + BC, AC + BC, ಹೌದಾ? ಓಕೆ, ಈಗ AC and BC ವ್ಯಾಲ್ಯೂ ಫಸ್ಟಿಗೆ ಮಾಡಿ ನಾವು. AC and BC ಅವೆರಡು ತಗೋರಿ, ಇಲ್ಲಿ ಆ್ಯಡ್ ಮಾಡ್ಬಿಡ್ರಿ, ಪ್ಲಸ್ BC, ಹೌದಾ? ಅವನ್ನ ರಬ್ ಮಾಡೀನಿ, ನಾನು ಬರಿತೀನಿ, ನೀವು ನೋಡ್ರಿ. ಬರೀ ಪಟ ಪಟ ಬರೀ. ಓಕೆ, ಪ್ರೀವಿಯಸ್ ವ್ಯಾಲ್ಯೂಸ್ ಅವ ನೋಡ್ರಿ, ಇವೇ ಬರೆದು ಬಿಟ್ಟಿದ್ದೇವ.
ಈಗ ಆ್ಯಡ್ ಮಾಡ್ಬೇಕಷ್ಟೆ. ಆ್ಯಡ್ ಮಾಡ್ಬೇಕಂದ್ರೆ ಸೇಮ್ ಇತ್ತು. ಇಲ್ಲಿ ನೋಡ್ರಿ ಒಂದೇ ಕಾಲಮ್ ಅದ. ಸೊ ಅದು ಎಲಿಮೆಂಟ್ಸ್ಗಳು ಆ್ಯಡ್ ಮಾಡಿಬಿಡ್ರಿ ಅಷ್ಟೇ. ಇದು ವಿತ್ ಇದು, ಇದು ವಿತ್ ಇದು, ಇದು ವಿತ್ ಇದು. ಓಕೆ, ಈಗ ಡೈರೆಕ್ಟಾಗಿ ಬರೋದು ಬಿಡ್ರಿ. ಏನದು 9 + 1 10, 12 + 8 20, 30 ಪ್ಲಸ್ ಇಂಟು ಮೈನಸ್ ನೋಡ್ರಿ 30 + -2 ಇದು 30 ಅಲ್ಲ ಸಾರಿ. ಇವಾಗ ಏನು ಬರೀತೀರ ಇದನ್ನ? ಇದು 30 ಪ್ಲಸ್ ಇಂಟು ಮೈನಸ್ ಏನಾಗ್ತದೆ ರೀ? ದಿಸ್ ಇಸ್ 28. ಸೊ ದಿಸ್ ಇಸ್ 28. ಸೊ ದಿಸ್ ಇಸ್ ಈಕ್ವೇಷನ್ 2. ಓಕೆ, ಸೇಮ್ ಇದು ಆ್ಯಡ್ ಮಾಡ್ಬೇಕು ಅಷ್ಟೇ. ಓಕೆ, ಈಕ್ವೇಷನ್ 1 2 ನೋಡ್ರಿ, ಎರಡು ಸೇಮ್ ಬಂದವ. ಓಕೆ, ಸೇಮ್ ಅಂದಮೇಲೆ LHS = RHS. Therefore, from equation 1 and 2, A plus B into C is equals to AC plus BT. ಮಾಡ್ಬೋದ್ರಿ, ಈಸಿ ಅದನ. ಈ ಪ್ರಾಬ್ಲಮ್ದಾಗ ಅಡಿಷನ್ನು ಬಂದದ, ಮಲ್ಟಿಪ್ಲಿಕೇಶನ್ ಬಂದದ, ಎರಡೂ ಬಂದ ನೋಡ್ರಿ. ಸೊ ಎರಡರದ್ದು ಕಾಂಬಿನೇಷನ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ. ಸ್ವಲ್ಪ ನೀಟಾಗಿ ಒಂದ್ಸಲ ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಕಂಪಲ್ಸರಿ ಐಡಿಯಾ ಬಂದ್ಬಿಡ್ತದೆ. ಓಕೆ, ಒಂದ್ಸಲ ನೋಡ್ಕೊರಿ, ಸ್ಕ್ರೀನ್ಶಾಟ್ ತಗೋರಿ. ವಿಲ್ ಮೂವ್ ಟು ದಿ ಸೆಕೆಂಡ್ ಎಕ್ಸಾಂಪಲ್. ಓಕೆ, okay, welcome back again. Okay, let us see the one more important example. So this is asked in model question paper also. Let us see. So matrix A, matrix B and matrix C, all the three are 3 × 3 matrices. So we have discussed already what is 3 × 3. So 3 represents first M × M. This represent row and this represent column. So 3 × 3 in the sense first represents row, second represents column. 3 rows and 3 columns, which means 3 rows 3 columns. You can easily see. Okay, ಇವು ಮೂರು ಏನಂತ ಕರಿತೀವಿ ನಾವು? ಇದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿವಿ ಡೆಫಿನೇಷನ್ಸ್. ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ಎಕ್ಸಾಂಪಲ್ ಹೋಗಿ ನೋಡ್ರಿ. ಮ್ಯಾಟ್ರಿಸಸ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಒಂದು ವಿಡಿಯೋ ಮಾಡಿಬಿಟ್ಟಿದ್ದದ, ಅದ್ರೊಳಗೆ ನೋಡ್ರಿ, ಅಲ್ಲಿ ಬೇಸಿಕ್ಸ್ ಎಲ್ಲ ಡೆಫಿನೇಷನ್ ಬರ್ತೀವಿ ನಾವು. ವಾಟ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಹೌದಾ? ಅಲ್ಲಿ ನಿಮ್ಗೆ ಕ್ಲಿಯರ್ ಐಡಿಯಾ ಬಂದ್ಬಿಡ್ತದೆ. ಓಕೆ, ರೆಡಸಿ. ಈಗ ಇಲ್ಲೇನಂದ ನೋಡ್ರಿ, ದಿಸ್ ಈಸ್ ವೆರಿ ಈಸಿ ಆಸ್ ಕಂಪೇರ್ಡ್ ಟು ಪ್ರೀವಿಯಸ್. ಯಾಕಂದ್ರೆ ಇಲ್ಲಿ ಬರೀ ಅಡಿಷನ್ ಸಬ್ಟ್ರಾಕ್ಷನ್ ಕೇಳ, ಹೌದಾ? ಲೆಟ್ ಅಸ್ ಫೈಂಡ್ ಔಟ್ ಒನ್ ಬೈ ಒನ್. ಓಕೆ, ಫಸ್ಟ್ ಏನು ಮಾಡ್ಬೇಕು ನೋಡ್ರಿ? ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್ A + B, ದೆನ್ B - ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ದೀಸ್ ಟು. ಅದಾದ್ಮೇಲೆ ಇದು ವೆರಿಫಿಕೇಶನ್ ಯೂಸ್ ಮಾಡೋಣ. ಓಕೆ, ಲೆಟ್ ಅಸ್ ಫಸ್ಟ್ ಏನು ಮಾಡ್ರಿ? A + B. ಸೊ A + B ಮ್ಯಾಟ್ರಿಕ್ಸ್ A ತಗೋರಿ ಫಸ್ಟ್. ಸೊ 1 2 -3 5 0 2 1 -1 ಪ್ಲಸ್ B ಮ್ಯಾಟ್ರಿಕ್ಸ್ 3 -1 2 4 2 5 2 0 3. ಓಕೆ ರೀ, ಎಡಿಷನ್ ಮಾಡ್ಬೇಕಂತ ಏನು ಹೇಳಿದ್ರೆ ಎಡಿಷನ್ ಸಬ್ಟ್ರಾಕ್ಷನ್ದಾಗ ರೋ ವಿತ್ ರೋ ಮಾಡ್ತೀವಿ. ಅದ್ರ ಜೊತೆಗೆ ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ಈ ಫಸ್ಟ್ ರೋ ಈಸ್ ಆಡೆಡ್ ವಿತ್ ಫಸ್ಟ್ ರೋ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್, ಫಸ್ಟ್ ರೋ ಆಫ್ A ಅಂಡ್ ಫಸ್ಟ್ ರೋ ಆಫ್ B ಮ್ಯಾಟ್ರಿಕ್ಸ್. ಅದ್ರೊಳಗಡೆ ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್ ಆ್ಯಡ್ ಮಾಡ್ರಿ, ಸೆಕೆಂಡ್ ಎಲಿಮೆಂಟ್ ವಿತ್ ಸೆಕೆಂಡ್ ಆ್ಯಡ್ ಮಾಡ್ರಿ. ಈಗ ಥರ್ಡ್ ಎಲಿಮೆಂಟ್ ವಿತ್ ಥರ್ಡ್ ಆ್ಯಡ್ ಮಾಡ್ರಿ. ಸ್ವಲ್ಪ ಸಮಯ ಬರೆದು ಬಿಡ್ತೀನಿ. ಓಕೆ ರೀ, ಬರೀಬೋದ? ಲೆಟ್ ಅಸ್ ಏನು ಬರುತ್ತೆ ಹೇಳ್ರಿ ನನಗೆ ಆನ್ಸರ್. 1 + 3 4 ಬರೀಬೋದಾ? 1 + 3 4. ಈ ನೆಕ್ಸ್ಟ್ 2 + -1. ಇದೇ ಇಂಪಾರ್ಟೆಂಟ್ ಅದ ನೋಡ್ರಿ. 2 + -1. ಇದು ಆವಾಗಲೇ ಹೇಳಿ ನಾನು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದ, ಹೌದಾ? ಓಕೆ, ಇದೇನಾಗ್ತದೆ? 2 - 1 ಆಗ್ತದೆ. ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. 2 - 1 ಅಂದ್ರೆ ಏನು ಬರೀಬೋದ್ರಿ? ಬರೀಬೋದಾ? ಓಕೆ, ಲೆಟ್ ಅಸ್ -3 + 2. ಇಲ್ಲ ನಿಮಗೆ ಹಿಂಗೆ ಡೌಟ್ ಹೊಂಟಿತ್ತಂದ್ರೆ ಫುಲ್ ಡೀಟೇಲ್ ಆಗಿ ಬರೆದು ಬಿಟ್ಟಿರ್ಬೇಕಾದ್ರೆ ಹೆಂಗೆ ಬರೆಯೋದಂದ್ರೆ ಇಲ್ಲಿ ನೋಡ್ಬಿಡ್ರಿ.
1 plus 3, first element. 2 plus minus 1, we got 2 plus minus 1. Minus 3 plus 2. ಸ್ಟಾರ್ಟಿಂಗ್ ಇದ್ರೆ ನೀವು ಹಿಂಗೆ ಬರ್ಕೊಂಬಿಡ್ರಿ, ಎಕ್ಸಾಮ್ದಾಗ ನಡೀತೀವಿ ಡೈರೆಕ್ಟಾಗಿ ಬರೆದ್ರು ಕೂಡ. ಬಟ್ ನಿಮಗೆ ಡೌಟ್ ಇದ್ರೆ ಲೆಟ್ ಅಸ್ ಸಾಲ್ವ್ ಇಟ್ ಫುಲ್ಲಿ ಬೇಸಿಕ್ ಮೆಥಡ್. ಓಕೆ, ನೆಕ್ಸ್ಟ್ 5 plus 4, ಸ್ವಲ್ಪ ದೊಡ್ಡ ಬರೆದು ಬಿಡ್ಲಾ. 5 plus 4, 0 plus 2, 2 plus 5. First with first, second with second, third with third. Last row ಬರ್ರಿ 1 plus 2, minus 1 plus 0, 1 plus 3. ಈಗ ಆನ್ಸರ್ ಬರೀಬೇಕಾದ್ರೆ ನಿಮ್ಗೆ ಈಸಿ ಆಗಿಬಿಡ್ತದೆ. 3 plus 1 ಅಂದ್ರೆ ಏನಾದ್ರೆ 4. 2 plus into minus ಮೈನಸ್ ಆಗ್ತದೆ, ಅಲ್ಲಿ ಬರ್ದಿ ನೋಡಿ. 2 minus 1 ಎಷ್ಟಾಗ್ತದೆ? 1. minus 3 plus 2 ಅಂದ್ರೆ minus 1. ಓಕೆ, 5 plus 4 9. 0 plus 2 ಎಷ್ಟಾಗ್ತದೆ? 2. 2 plus 5 7. ರೈಟ್? ಓಕೆ, ಲಾಸ್ಟ್ 1 plus 2 3, minus 1 plus 0 ಅಂದ್ರೆ minus 1. ಇದು ಎಷ್ಟಾಗ್ತದೆ? 4. ಸೊ ದಿಸ್ ಈಸ್ ಯುವರ್ A plus B ಫಸ್ಟ್ ಪಾರ್ಟ್. ಓಕೆ, ನೆಕ್ಸ್ಟ್ ಏನ್ ಮಾಡ್ರಿ? B minus C. ಲೆಟ್ ಅಸ್ ಸಿ. ಇದು ರಫ್ ಅಳಿಸ್ಬಿಡ್ತೀನಿ ನಾನು. ಏನದ ಇಷ್ಟಲ್ಲಿ? B minus C. ಸೊ ಇಲ್ಲಿ B ತಗೋರಿ ಮ್ಯಾಟ್ರಿಕ್ಸ್. B ಏನದ? 3 minus 1 2, 4 2 5 2 0 3. ನೆಕ್ಸ್ಟ್ ಮೈನಸ್ ಅದ ನೋಡ್ರಿ, ಇಲ್ಲಿ ಮೈನಸ್ ಸೈನ್ ಆಗ್ತದೆ. 4 1 2 0 3 2 1 minus 2 3. ಓಕೆ, ಇನ್ನು ಸೇಮ್ ಮಾಡ್ರಿ. ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, and third with the third. Row with row again, same as of addition, same subtraction. Bari ondsala bari detail ಇಲ್ಲಿ. 3 minus 4 ಒಂದ್ಸಲ ಬರಿತೀನಿ ನೋಡ್ರಿ ನಿಮ್ಗೆ ಈಸಿ ಆಗ್ಲಿಕ್ಕೆ. minus 1 minus 1. ಈಗ ಇದು minus 1, ಇದು minus 1, ಇದು ಸಿಂಬಲ್ ಇದಕ್ಕೆ ಅಪ್ಲೈ ಆಗ್ತಾ ನೋಡ್ರಿ. minus 1. 2 minus 2. ಓಕೆ ರೀ, ಈ ಸೆಕೆಂಡ್ ರೋ ವಿತ್ ಸೆಕೆಂಡ್ ರೋ ಮಾಡ್ರಿ. 4 minus 0, 2 minus 3. ಓಕೆ, 5 minus 2. ರೈಟ್, ಲಾಸ್ಟ್ 2 minus 1, 0 minus of minus 2, 0 minus of, ಎರಡು ಮೈನಸ್ ಯಾಕೆ ಬಂದು ಇಲ್ಲ ಅಂದ್ರೆ 0, ಇದೊಂದು ಮೈನಸ್, ಇದು minus 2, minus minus 2. ಓಕೆ, 3 minus 3. ರೈಟ್, ಈಗ ಲಾಸ್ಟ್ ಆನ್ಸರ್ ಬರ್ದು ಬಿಡ್ರಿ. B minus C is equals to 3 minus 4 ಅಂದ್ರೆ ಎಷ್ಟಾಗ್ತದ? minus 1. minus 1 minus 1 ಅಂತ ಹೆಂಗೆ ಬರೀಬೋದು ಹೇಳ್ರಿ? ಎರಡು ನೆಗೆಟಿವ್ ಇದ್ರೆ ಆ್ಯಡ್ ಮಾಡಬೇಕು, ನೆಗೆಟಿವ್ ಸೈನ್ ಇಡಬೇಕು, ಹೌದಾ? ಸೊ ದಿಸ್ ಈಸ್ minus 2. ಸೊ 2 minus 2 is 0. 4 minus 0 4. 2 minus 3 minus 1. 1 plus 1 minus ಇದ್ರೆ ಮೈನಸ್ ಮಾಡ್ರಿ. ಹೈಯೆಸ್ಟ್ ಇದ್ದಿದ್ರದ್ದು ಸೈನ್ ಇಟ್ಬಿಟ್ರಿ. ಹೈಯೆಸ್ಟ್ ಏನದು? 3 ಅದ, 3 ನೆಗೆಟಿವ್ ಅದ, minus 1. ಸೊ 5 minus 2 ಅಂದ್ರೆ 3. 2 minus 1 is 1. ಇದು ಮೈನಸ್ ಆಫ್ ಮೈನಸ್ ಪ್ಲಸ್ 2 ಆಗ್ತದೆ ನೋಡ್ರಿ. 3 minus 3 again 0. Sorry. So this is our A plus B, this is our B minus C. ಇವೆರಡು ಅದು ಫಸ್ಟ್. ಓಕೆ, ಒಂದು ಸ್ಕ್ರೀನ್ಶಾಟ್ ತಗೋರಿ. ಓಕೆ ಆಯ್ತಾ? ಓಕೆ, ಈಗ ಎಷ್ಟು ಇದು ವೆರಿಫಿಕೇಶನ್ ಬರ್ರಿ. ಇದು ವೆರಿಫಿಕೇಶನ್. ಇಲ್ಲೇನಂತಾನ B minus C ಆಲ್ರೆಡಿ ಫೈಂಡ್ ಮಾಡಿವಿ, A plus B ಆಲ್ರೆಡಿ ಫೈಂಡ್ ಮಾಡಿವಿ. ಇವೆರಡಂತೂ ಇಲ್ಲೇ ಅವ. ಇಲ್ಲೇನು ಮಾಡಬೇಕು? A plus B minus C ವ್ಯಾಲ್ಯೂ, A plus B minus C ವ್ಯಾಲ್ಯೂ. ಓಕೆ, ಫಸ್ಟ್ LHS ಮಾಡೋಣ, ಆಮೇಲೆ RHS ಮಾಡೋಣ. ಲೆಟ್ ಅಸ್ ಕಮ್.
ಇದು ವ್ಯಾಲ್ಯೂ ಬೇಕು, ಅದಕ್ಕೆ ಇಲ್ಲಿ ಇಟ್ಟು ನೋಡ್ರಿ, ಯಾಕಂದ್ರೆ ಇಲ್ಲಿ ಬೇಕಾಗ್ತದೆ. ಏನು ಮಾಡ್ರಿ, a ಪ್ಲಸ್ b ಮೈನಸ್ ಸಿ. ಫಸ್ಟ್ a ಅಂದ್ರೆ ಇದು ಇಡ್ರಿ, 1 2 ಮೈನಸ್ 3 5 0 2 1 ಮೈನಸ್ 1 1. ಇನ್ ಬಿಟ್ವೀನ್ ಪ್ಲಸ್ ಅದ ನೋಡ್ರಿ, a ಪ್ಲಸ್ b ಮೈನಸ್ ಸಿ ಅಂದ್ರೆ ಏನದ ಇಲ್ಲದ ಮೈನಸ್ 1 ಮೈನಸ್ 2 0. ಓಕೆ, ಈ ವ್ಯಾಲ್ಯೂ ಇಲ್ಲಿ ತೋರುತ್ತೆ ನೋಡ್ರಿ, b ಮೈನಸ್ ಸಿ. 4 ಮೈನಸ್ 1 3 1 2 0. ಅಗೇನ್ ಅಡಿಷನ್ ಅದ, ನಿಮಗಂತೂ ಆಲ್ರೆಡಿ ಗೊತ್ತಿದೆ, ಡೈರೆಕ್ಟ್ ಬರೆದು ಬಿಡ್ತೀನಿ ನೋಡ್ರಿ ನಾನು. ಓಕೆ, ಇದೇನು ಬರೆಯೋದು ಬೇಕಾಗಿಲ್ಲ, ನಡೀತದ, ಡೈರೆಕ್ಟ್ ಆಗಿ ಬರೀತೀನಿ ನೋಡ್ರಿ. ಹೆಂಗೆ, ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಆಮೇಲೆ ಇದು ಮೈನಸ್ ಸರಿ ಬರಲೇ, ಥರ್ಡ್ ವಿತ್ ಥರ್ಡ್ ಮಾಡಿ ಹೇಳ್ರಿ. ನಾನು ಒಂದು 1 ಬೈ ಆನ್ಸರ್ ಬರ್ರಿ. 1 ಪ್ಲಸ್ ಮೈನಸ್ 1 0, ಯಾಕಂದ್ರೆ 1 ಪ್ಲಸ್ ಆಫ್ ಮೈನಸ್ 1 ಅಂದ್ರೆ ಇದು 1 ಮೈನಸ್ 1 ಆಗ್ತದೆ, ಹೌದಾ? 1 ಮೈನಸ್ 1 ಅಂದ್ರೆ 0, ರೈಟ್. 2 ಪ್ಲಸ್ ಮೈನಸ್ 2, 2 ಪ್ಲಸ್ ಮೈನಸ್ 2 ಅಂದ್ರೆ 2 ಮೈನಸ್ 2ನೇ, ಸೊ ಇಟ್ ಇಸ್ 0. ಇದರ ಪ್ಲೇನೇ ಆಗ್ತದೆ. ಮೈನಸ್ 3 ಪ್ಲಸ್ 0 ಮೈನಸ್ 3. ಸೆಕೆಂಡ್ 5 ಪ್ಲಸ್ 4 9, 0 ಪ್ಲಸ್ ಮೈನಸ್ 1, 0 ಪ್ಲಸ್ ಮೈನಸ್ 1 ಅಂದ್ರೆ 0 ಮೈನಸ್ 1 ಅಂದ್ರೆ ಮೈನಸ್ 1. ಓಕೆ, 2 ಪ್ಲಸ್ 3 5. ಲಾಸ್ಟ್ ಬರ್ರಿ, 1 ಪ್ಲಸ್ 1 2 ಮೈನಸ್ 1 ಪ್ಲಸ್ 2 1 1 ಪ್ಲಸ್ 0 1. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಇದೇನದ ರೀ, a ಪ್ಲಸ್ b ಮೈನಸ್ ಸಿ. ಗೊತ್ತಾಗ್ಲತ್ತದ, a ಪ್ಲಸ್ b ಮೈನಸ್. ಓಕೆ, ಈಗ ನೆಕ್ಸ್ಟ್ ಎಕ್ಸ್ಟ್ರಾ ಡಿಲೀಟ್ ಮಾಡ್ತೀನಿ. ಈಗ ಇದನ್ನು ತಗೋರಿ, a ಪ್ಲಸ್ b ಮೈನಸ್ ಸಿ ಇಸ್ ಈಕ್ವಲ್ ಟು, ಫಸ್ಟ್ a ಪ್ಲಸ್ ಬಿ ಇಲ್ಲಿ ಇಟ್ಟು ನೋಡ್ರಿ. a ಪ್ಲಸ್ ಬಿ ಮೊದಲೇ ಫೈಂಡ್ ಮಾಡಿರೋದು ಇದು ಡೇಟಾ, ಇದು ಇಲ್ಲಿ ತೊಗೊಂಡ್ಬಿಡ್ತೀನಿ. a ಪ್ಲಸ್ ಬಿ ವ್ಯಾಲ್ಯೂ ಏನದ, 4 1 ಮೈನಸ್ 1 9 2 7 3 ಮೈನಸ್ 1 4. ಓಕೆ, ಮೈನಸ್ ಸಿ ಅಲ್ಲತ್ತ, ಸಿ ಇಲ್ಲ ನೋಡ್ರಿ. 4 1 2 0 3 2 1 ಮೈನಸ್ 2 3. ಈಗ ಇಲ್ಲ ಏನು ಮಾಡಬೇಕು, ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ಸೊ ಇದು ಮೈನಸ್ 1 ನೋಡ್ರಿ. ಸೇಮ್ ಇಲ್ಲಿ ಹೆಂಗೆ ಆ್ಯಡ್ ಮಾಡಿರಿ ಹಂಗೆ ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ರಿ, ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್. ಓಕೆ, 4 ಮೈನಸ್ 4 ಎಷ್ಟಾಯ್ತು ರೀ, 0. 1 ಮೈನಸ್ 1 0, ಡನ್. ಮೈನಸ್ 1 ಮೈನಸ್ 2, ಮೈನಸ್ 1 ಮೈನಸ್ 2 ಅಂದ್ರೆ ಎಷ್ಟಾಗ್ತಾರೆ, ಇದು ಮೈನಸ್ 3. ಓಕೆ, ಹೌದಾ? ಓಕೆ, 9 ಮೈನಸ್ 0 9, 2 ಮೈನಸ್ 3 ಮೈನಸ್ 1, 7 ಮೈನಸ್ 2 ಅಂದ್ರೆ ಎಷ್ಟಾಗ್ತದೆ, 5, ರೈಟಾ? 3 ಮೈನಸ್ 1 2, ಮೈನಸ್ 1 ಮೈನಸ್ 2, ಮೈನಸ್ 1 ಮೈನಸ್ ಆಫ್ ಮೈನಸ್ 2 ನೋಡ್ರಿ. ಇದು ಈಗ ಇದು ಮೈನಸ್ 1 ಆಸ್ ಇಟ್ ಈಸ್, ಇದು ಫಾರ್ಮುಲಾ ಮೈನಸ್, ಇಲ್ಲಿ ಇದು ಮೈನಸ್ 2, ಇದು ಮೈನಸ್ ಮೈನಸ್ ಪ್ಲಸ್ 2 ಆಗ್ಬಿಡ್ತದೆ. ಸೊ ಇದೇನಾಗ್ತದೆ, ಮೈನಸ್ 1 ಪ್ಲಸ್ 2 ಆಗ್ಬಿಡ್ತದೆ. ಸೊ ಆನ್ಸರ್ ವಿಲ್ ಬಿ 1. ಲಾಸ್ಟ್ ಒನ್ 4 minus 3 1. So this is
A plus B minus C. ಈಗ 1 to 2 ಸೇಮ್ ಅವ ನೋಡ್ರಿ, 1 and 2. equation 1 equation 2 ಎಕ್ಸಾಕ್ಟ್ಲಿ ಸೇಮ್. ಓಕೆ, ಅಂದ್ರೆ ಇದು ವೆರಿಫಿಕೇಶನ್ ಕರೆಕ್ಟ್ ಅದ ಅಂತ. ಸೊ ಫ್ರಮ್ 1 and 2 ಇದು ವ್ಯಾಲ್ಯೂ ಮೊದಲೇ ಮಾಡಿದ, ಇದು ಅಳಿಸ್ಬಿಡ್ತೀನಿ ನೋಡ್ರಿ, ಮತ್ತೆ ಕನ್ಫ್ಯೂಷನ್ ಬೇಡ. ಫಸ್ಟ್ ಮಾಡಿದ ಇಲ್ಲಿ ಬೇಕಂತದ್ದು ಇಟ್ಟಿದಿತ್ತು, ಏನದ A plus B minus C is equals to A plus B minus C. ಗೊತ್ತೈತ್ರಿ, ಇಲ್ಲಿ ಪ್ಯೂರ್ ಅಡಿಷನ್ ಪ್ಯೂರ್ ಸಬ್ಟ್ರಾಕ್ಷನ್ ಆಫ್ ದ ಮ್ಯಾಟ್ರಿಸಸ್ ಅದ ನೋಡ್ರಿ, ಹೌದಿಲ್ಲ? ಅಡಿಷನ್ ಸಬ್ಟ್ರಾಕ್ಷನ್ ಎರಡು ಸೇಮ್. ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಮೈನಸ್ ಸೈನ್ ಭಾಳ ಕೇರ್ಫುಲ್ ಮಾಡಬೇಕು ನೋಡಿ. ಇಲ್ಲಿ ಬರ್ತ ನೋಡಿ ಎರಡು ಸೈನಿಗೆ, ಇದು ಫಾರ್ಮುಲಾ ಮೈನಸ್ ಇರ್ತದೆ, ಇದು ಇದ್ರ ಮೈನಸ್ ಇರ್ತದೆ. ಸೊ ಇದು ಕೇರ್ಫುಲ್ ಆಗಿ ಮಾಡ್ತವ್ರಿ. ಈ ಮೈನಸ್ ಸೈನ್ ಇಲ್ಲಿ ತಗೊಂಡೇ ನೀವು ಬರೀಬೇಕು, ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ನೋಡ್ರಿ ಒಂದ್ಸಲ ಸ್ಕ್ರೀನ್ಶಾಟ್ ತಗೋರಿ. ವಿಲ್ ಮೂವ್ ಟು ದಿ ಒನ್ ಮೋರ್ ಎಕ್ಸಾಂಪಲ್. ಲೆಟ್ ಅಸ್ ಟೇಕ್ ದ ಸ್ಕ್ರೀನ್ಶಾಟ್. Okay, my dear students, welcome back again. Okay, let us see the third example, important third example. This is quite different from the other two. So ನಾವು ಪ್ರೀವಿಯಸ್ಲಿ ಏನು ಮಾಡೀವಿ ಅದಕ್ಕಿಂತ ಒಂದು ಸೂರು ಡಿಫ್ರೆಂಟ್ ಅದ ನೋಡ್ರಿ. ಬಟ್ ನಾ ಏನು ಹೇಳೀನಿ, ನಮ್ಮದು ಬೇಸಿಕ್ಸಿಗೆ ನಾವು ಇಲ್ಲಿ ಒತ್ತು ಕೊಡಬೇಕಾಗ್ತದೆ. ಓಕೆ, ನಮ್ಮ ಬೇಸಿಕ್ಸ್ ಏನಿತ್ತು, ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಫಸ್ಟ್ ರೋಲಿಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಅದ್ರ ಜೊತೆಗೆ ಏನು ಕಂಡೀಷನ್ ಅದ, ಇನ್ನೊಂದು ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್ ಕಂಪಲ್ಸರಿ. ಓಕೆ, ಎಡಿಷನ್ ಮಾಡಬೇಕಾದ್ರೆ ರೋ ವಿತ್ ರೋ, ಫಸ್ಟ್ ರೋ ಆಫ್ ದಿಸ್ ಮ್ಯಾಟ್ರಿಕ್ಸ್ ವಿತ್ ಫಸ್ಟ್ ಆಫ್ ದಟ್, ಅದ್ರೊಳಗೂ ಫಸ್ಟ್ ವಿತ್ ಫಸ್ಟ್ ಆ್ಯಡ್ ಮಾಡಿರಿ, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ಸೇಮ್ ಆಸ್ ಸಬ್ಟ್ರಾಕ್ಷನ್, ಎಡಿಷನ್ ಸಬ್ಟ್ರಾಕ್ಷನ್ ಸೇಮ್ ಇರ್ತಾವ ನೋಡ್ರಿ, ಹೌದಾ? ಈಗ ಇಲ್ಲಿ ಮ್ಯಾಟ್ರಿಕ್ಸ್ ಏನು ಕೊಟ್ಟ ನೋಡ್ರಿ, ಎರಡು ಮ್ಯಾಟ್ರಿಕ್ಸ್ ಕೊಟ್ಟಾನ, ಎ ಆ್ಯಂಡ್ ಬಿ, ಹೌದಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನು ಕೊಟ್ಟಾನ ಅಂದರೆ ಒಂದೇ ಕಾಲಮ್ ಕೊಟ್ಟಾನ. ಇಲ್ಲಿ ಒಂದೇ ಕಾಲಮ್ ಇದ್ರೆ ಇದಕ್ಕೆ ಏನಂತ ಹೇಳಿರೋಣ, ವಾಟ್ ಈಸ್ ಇಟ್ ಕಾಲ್ಡ್ ಆಸ್ ಕಾಲಮ್ ಮ್ಯಾಟ್ರಿಕ್ಸ್. ಎಸ್, ವೆರಿ ಗುಡ್. ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್, ಇದಕ್ಕೆ ಏನಂತ ಹೇಳ್ತಾರೆ, ಇದ್ರ ಬೇಸ್ ಮೇಲೆ ಹೇಳಿ ನೋಡೋಣ, ವಾಟ್ ವಿ ಕಾಲ್ ದಿಸ್ ಆಸ್. ಓಕೆ, ಇದಕ್ಕೆ ಏನಂತ ಹೇಳ್ತೀವಿ, ವಿ ಕಾಲ್ ಇಟ್ ಇಸ್ ರೋ ಮ್ಯಾಟ್ರಿಕ್ಸ್. ಯಾಕಂದ್ರೆ ಒಂದೇ ರೋ ಅದ ಅಲ್ಲಿ, ವಿ ಕಾಲ್ ಇಟ್ ಇಸ್ ಅ ರೋ ಮ್ಯಾಟ್ರಿಕ್ಸ್. ಓಕೆ, ದೆನ್ ವೆರಿಫೈ ಎ ಬಿ ಹೋಲ್ ಡ್ಯಾಶ್, ಇದು ಡ್ಯಾಶ್ ಅದ ನೋಡ್ರಿ, ಈಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಓಕೆ, ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಲೆಟ್ ಅಸ್ ಸಿ. ಈಗ ಇದು ಪ್ರಾಪರ್ಟಿನೂ ಅದ ನಮಗಿಲ್ಲಿ, ಅಂದ್ರೆ ಟ್ರಾನ್ಸ್ಫರ್ ಮ್ಯಾಟ್ರಿಕ್ಸ್ ಪ್ರಾಪರ್ಟಿನೂ ಅದ, ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಇದನ್ನೇ ಒಂದು ಎಲಿಮೆಂಟ್ಸ್ ಕೊಟ್ಟು ಪ್ರೂವ್ ಮಾಡೋಣ. ಓಕೆ, ಲೆಟ್ ಅಸ್. ಇದು ಡ್ಯಾಶ್ ಏನಂದ್ರೆ ಇದಕ್ಕೆ ಏನಂತ ಕರಿತೀವಿ, ಇಲ್ಲಿ ಡೆಫಿನೇಷನ್ ಬರ್ತೀವಿ ನೋಡ್ರಿ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್ ಬೈ ಅ ಮ್ಯಾಟ್ರಿಕ್ಸ್ ಇನ್ ಡ್ಯಾಶ್ ಅಂತ ಬರೀತಾರೆ. ಎ ಮ್ಯಾಟ್ರಿಕ್ಸ್ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಸಿ ಇದ್ರೆ ಸಿ ಡ್ಯಾಶ್. ನಾವಿಲ್ಲಿ ಎ ಮ್ಯಾಟ್ರಿಕ್ಸ್ ತೊಗೊಂಡು ಅಂತ ತಿಳ್ಕೊ, ಅದಕ್ಕೆ ಎ ಡ್ಯಾಶ್ ಅಂತ ಬರ್ತೀವಿ. ಇದ್ರ ಕಂಡೀಷನ್ ಏನದ, ಚೇಂಜಿಂಗ್ ರೋಸ್ ಇಂಟು ಕಾಲಮ್ಸ್. ಅಂದ್ರೆ ರೋ ಇದ್ದಿದ್ದನ್ನ ಕಾಲಮ್ದಾಗ ಬರೆದ್ರೆ ಅದು ಎ ಡ್ಯಾಶ್ ಆಗಿಬಿಡ್ತದೆ. ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಒಂದೆರಡು ಎಕ್ಸಾಂಪಲ್ ನೋಡೋಣ ಬರ್ರಿ. ಮ್ಯಾಟ್ರಿಕ್ಸ್ ಎ ಅದ, 3x3 ಮ್ಯಾಟ್ರಿಕ್ಸ್. ಈಗ ಏನು ಮಾಡ್ರಿ, ಇದು ರೋ ಇದ್ದಿದ್ದೇನು ಮಾಡ್ರಿ, ಇದು ಕಾಲಮ್ದಾಗ ಬರೀರಿ. ಇದು ರೋ ಇದ್ದಿದ್ದು, ಇದು ಕಾಲಮ್. ಕಾಲಮ್ ಅಂದ್ರೆ ಹೆಂಗೆ ಬರುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಆಗ್ತದೆ, 3 1 4. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ದಟ್ ಈಸ್ 0 3 2 0 3 2. ಓಕೆ, ಥರ್ಡ್ ರೋ ಥರ್ಡ್ ಕಾಲಮ್, 1 is 1 4 7 minus 1 4 7. ಮಾಡಬಹುದಾ? ಈಸಿ ಅದ. ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್. ಸೇಮ್ ಹಿಂಗಿದ್ದಿದ್ದು ಹಿಂಗೆ ಸೀದಾ ಉಲ್ಟಾ ಬರ್ದ್ಬಿಟ್ಟು ಅಷ್ಟೇ. ಓಕೆ, ಹಾರಿಜಾಂಟಲ್ ಇದ್ದಿದ್ದು ಅದೇ ತೊಗೊಂಡು ವರ್ಟಿಕಲ್. ಇದಕ್ಕೆ ಹಿಂಗೆ ಟ್ವಿಸ್ಟ್ ಮಾಡ್ದಂಗೆ ಅಷ್ಟೇ ಮ್ಯಾಟ್ರಿಕ್ಸ್. ಓಕೆ, ಒಂದು ರೊಟೇಷನ್ ತಿಳಿದ್ರಿ. ಹಾಂ, ಇಲ್ಲೊಂದು ಎಕ್ಸಾಂಪಲ್ ನೋಡಿದ್ದು ಹೇಳ್ರಿ ಏನಾಗ್ತದ. ಒಂದೇ ನೆನ್ಪಿಟ್ಕೋ, ರೋ ಇದ್ದಿದ್ದು ಕಾಲಮ್ದಾಗ ಬರೀಬೇಕಷ್ಟೇ. ಫಸ್ಟ್ ರೋ ಫಸ್ಟ್ ಕಾಲಮ್, ಇದೇನಾಗ್ತದೆ, 1 2 ಇದ್ದಿದ್ದು 1 2 ಆಗ್ತದೆ, 1 2 1 2. ನೆಕ್ಸ್ಟ್ 5 3 5 3 5 3, ರೋ ಕಾಲಮ್. ಲಾಸ್ಟ್ 7 4 7. ಗೊತ್ತಾಯ್ತು ಇದು, ಈಸಿ ಅದ. ಓಕೆ, ಎಕ್ಸಾಂಪಲ್ ಬರ್ಕೋರಿ, ಸ್ಕ್ರೀನ್ಶಾಟ್ ತಕ್ಕೋರಿ. ಓಕೆ ಓಕೆ, ಲೆಟ್ ಅಸ್. ಇದ್ರ ಬೇಸ್ ಮೇಲೆ ಇಲ್ಲಿ ಪ್ರಾಬ್ಲಮ್. ಲೆಟ್ ಅಸ್.
ಈಗ ಇಲ್ಲಿ ನಾನು ಎ ಬಿ ಫೈಂಡ್ ಮಾಡೋದು. ಫಸ್ಟ್ ಇಲ್ಲಿ ನೋಡ್ರಿ, ನಾ ಯಾವಾಗಲೂ ಹೇಳಿನಿ ಮ್ಯಾಥಮೆಟಿಕ್ಸ್ ಬ್ರಾಕೆಟ್ ಸಿಂಪ್ಲಿಫಿಕೇಶನ್. ಫಸ್ಟ್ ಬ್ರಾಕೆಟ್ ಒಳಗಡೆ ಇದ್ದು ಸಿಂಪ್ಲಿಫಿಕೇಶನ್ ಮಾಡೋದು. ಫಸ್ಟ್ ಬ್ರಾಕೆಟ್ ಒಳಗೆ ನಾವು ಎ ಇಂಟು ಬಿ, ಆ ಎ ಇಂಟು ಬಿ ಆನ್ಸರ್ ತೆಗೆದ ಮೇಲೆ ಅದಕ್ಕೆ ಏನು ಅಪ್ಲೈ ಮಾಡಬೇಕು? ಟ್ರಾನ್ಸ್ಪೋಸ್. ಡ್ಯಾಶ್ ಅಂದ್ರೆ ಏನ್ರಿ? ಟ್ರಾನ್ಸ್ಪೋಸ್. ಲೆಟ್ಸ್ ಫಸ್ಟ್ ಎ ಇಂಟು ಬಿ. ಎ ಏನದ? -2 4 5. ಬಿ ಏನದ ನೋಡ್ರಿ? 1 3 6. ಇದು ಭಾರಿ ಈಸಿ ಅದ ನೋಡ್ರಿ. ಒಂದೇ ಸ್ಟೆಪ್ದಾಗ ನಿಮಗೆ ಎ ಇಂಟು ಬಿ ಬಂದ್ಬಿಡ್ತದೆ. ಓಕೆ, ನಮ್ಮ ಬೇಸಿಕ್ಸ್ ಬ್ಯಾಕ್ ಯುವರ್ ಬೇಸಿಕ್ಸ್ ಮಲ್ಟಿಪ್ಲಿಕೇಶನ್ ಆಫ್ ದ ಮ್ಯಾಟ್ರೈಸಸ್. ಸೊ ಎ ಬಿ ವಿಲ್ ಬಿ, ನಮ್ದು ಏನದ ರೂಲ್ಸ್? ಫಸ್ಟ್ ರೋ ಫಸ್ಟ್ ಕಾಲಮ್. ಬಟ್ ಇಲ್ಲಿ ಈಸಿ ಯಾಕೆ ಬರ್ತಂದ್ರೆ ಫಸ್ಟ್ ರೋದ ನಮ್ಗೆ ಒಂದೇ ಎಲಿಮೆಂಟ್ ಅದ, ಫಸ್ಟ್ ಕಾಲಮ್ದಾಗ ಒಂದೇ ಎಲಿಮೆಂಟ್ ಅದ. ಸೊ ಅವೆರಡು ಮಲ್ಟಿಪ್ಲೈ ಮಾಡ್ರಿ, ಇಲ್ಲಿ ಬಿಟ್ಟು ಬಿಡ್ರಿ, ಮುಗೀತು. ಮುಂದೆ ಎಲಿಮೆಂಟ್ಸ್ಗಳೇ ಇಲ್ಲ, ಹೌದಿಲ್ಲ? ಸೊ -2 × 1, -2 × 1 ಮುಗೀತದ ಕೆಲಸ ಇಲ್ಲಿ. ಯಾಕಂದ್ರೆ ಮುಂದೆ ಎಲಿಮೆಂಟ್ಸೇ ಇಲ್ಲ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, -2 × 3. ಫಸ್ಟ್ ರೋ ಥರ್ಡ್ ಕಾಲಮ್, -2 × 6. ಅರ್ಥ ಆಗ್ಲತ್ತರಿ? ಈಸಿ ಅದ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ಯಾಕಂದ್ರೆ ಮುಂದೆ ಎಲಿಮೆಂಟ್ಸ್ ಇಲ್ಲ ಕಂಟಿನ್ಯೂ ಮಾಡ್ಲಕ್ಕ. ನಡವರ್ ಪ್ಲಸ್ ಬರಿತಿದ್ದೆ ನೋಡ್ರಿ ಅವ್ ನಾವು, ಹೌದಿಲ್ಲ? ಇಲ್ಲಿ ಬರಿಲತ್ತಿಲ್ಲ, ಯಾಕಂದ್ರೆ ಇನ್ನೂ ಒಂದೇ ಎಲಿಮೆಂಟ್ ಅದ, ಇನ್ನೂ ಒಂದೇ ಎಲಿಮೆಂಟ್ ಅದ. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ 4 × 1, 4 × 3, 4 × 6, 5 × 1, 5 × 3, 5 × 6. ಎಕ್ಸಾಮ್ದಾಗ ಇದು ಸ್ಕಿಪ್ ಮಾಡ್ಬೋದು ನೋಡ್ರಿ, ಇದು ಡಿಟೇಲ್ಡ್ ನೆಸೆಸರಿ ಇಲ್ಲ. ನಾನು ನಿಮಗೆ ಇದು ಹೆಂಗೆ ಮಾಡ್ಬೇಕಂತ ಹೇಳಕ್ ಇದು ಡೀಟೇಲ್ದಾಗ ಬರ್ಲಿತ್ತೇನೆ ಅಷ್ಟೇ. ಓಕೆ, ಇದೇನಾಗ್ತದೆ ಇವಾಗ? -2 -6 -12, 4 4 3 12, 6 4 24, 5 × 1 5, 15 30. ಸೊ ದಿಸ್ ಈಸ್ ಯುವರ್ ಎ ಬಿ. ಅದರಿ ಈಗ ನಮಗೇನು ಬೇಕಲ್ಲತ್ತನ? ಎ ಬಿ ಹೋಲ್ ಡ್ಯಾಶ್ ಅಲ್ಲತ್ತನ, ಅಂದ್ರೆ ಎ ಬಿ ಬಂದ ರಿಸಲ್ಟ್ಗೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ರಿ ಅಂತ. ಇದು ಎ ಬಿ ಇದೆ, ಇದಕ್ಕೆ ಡ್ಯಾಶ್ ಡ್ಯಾಶ್ ಅಪ್ಲೈ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅವಾಗಲೇ ಡೆಫಿನೇಷನ್ ನೋಡಿದ್ವಿ ಇಲ್ಲ, ಟ್ರಾನ್ಸ್ಪೋಸ್ ಚೇಂಜಿಂಗ್ ರೋಸ್ ಇಂಟು ಕಾಲಮ್. ಸಿಂಪಲ್. ಈಗ ಇದನ್ನು ಫಸ್ಟ್ ರೋ ಇದ್ದು ಫಸ್ಟ್ ಕಾಲಮ್ ಬರೆದು ಬಿಡ್ತೀನಿ. -2 -6 12. ಈಗ -2 -6 -12. First row as first column, first row as first column, second row as second column, 4 12 24. Okay, last 5 15 30. So this is your equation number 1. This is your equation number 1. Next ಏನು ಬೇಕೀಗ? ನೆಕ್ಸ್ಟ್ ಏನ್ ಬೇಕು ನೋಡ್ರಿ? ಬಿ ಡ್ಯಾಶ್ ಎ ಡ್ಯಾಶ್. ಈ ಎರಡು ಮ್ಯಾಟ್ರಿಕ್ಸ್ ಇಂದು ಟ್ರಾನ್ಸ್ಪೋಸ್ ತಗೋರಿ. ಫಸ್ಟ್ ಬಿ ಇಲ್ಲದ, ಈಗ ಫಸ್ಟ್ ಎ ಅದ ಅಂತ ತಿಳ್ಕೊರಿ. ಎ ಅದ, ಎ ಡ್ಯಾಶ್ ಮಾಡ್ತೀನಿ ನಾನು. ಎ ಡ್ಯಾಶ್ ಏನಾಗ್ತದೆ? ಕಾಲಮ್ ಇದ್ದಿದ್ದು ರೋ ಆಗ್ತದೆ. -2 4 5. ಓಕೆ, ಈ ನೆಕ್ಸ್ಟ್ ಬಿ ಡ್ಯಾಶ್ನು ಬೇಕಾ? ಬಿ ಅದ, ಬಿ ಡ್ಯಾಶ್ ಮಾಡಿದ್ರೆ ರೋ ಇದ್ದಿದ್ದು ಏನಾಗ್ತದೆ? ಕಾಲಮ್. B dash is nothing but what? 1 3 -6. ಈಗ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಇವೆರಡು ಮತ್ತೆ ಆರ್ಡರ್ ಮೇಂಟೈನ್ ಮಾಡ್ಬೇಕಂತ ಹೇಳಿ ನನ್ನ ಮಲ್ಟಿಪ್ಲಿಕೇಶನ್ ಆರ್ಡರ್ ಅಂದ್ರೆ ಏನದ? ಫಸ್ಟ್ ಇಲ್ಲಿ ಬಿ ಡ್ಯಾಶ್ ಇಂಟು ಎ ಡ್ಯಾಶ್, ಅಂದ್ರೆ ಫಸ್ಟ್ ಬಿ ಡ್ಯಾಶ್ ತಗೋಬೇಕು ನಾವು. ಬಿ ಡ್ಯಾಶ್ ಅಂದ್ರೆ ಏನದ ನೋಡ್ರಿ? 1 3 6 ಸಾರಿ -6. ಮ್ಯಾಟ್ರಿಕ್ಸ್ ಒಳಗಡೆ ಎಲಿಮೆಂಟ್ಸ್ ಬರ್ಕೊಳ್ಳೋದು ಬಹಳ ಜರೂರಿ ಇರ್ತದೆ ನೋಡ್ರಿ. ಒಂದೇ ಪ್ಲಸ್ ಮೈನಸ್ ಆಯಿತು ಅಂದ್ರೆ ಪೂರಾ ಪ್ರಾಬ್ಲಮ್ ಮಿಸ್ಟೇಕ್ ಆಗಿಬಿಡ್ತದೆ. ಓಕೆ, ಸೊ ರೈಟಿಂಗ್ ಆಫ್ ದ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ರೈಟ್ one element plus as minus or minus as plus, the whole answer will be wrong. Okay, you'll get 0 marks, definitely 0 marks. Okay, into a ಏನದ ಇಲ್ಲಿ? -2 4 5. ಈಗ ಇದರ ಪ್ಲೇನೆ ರೋ ವರ್ಸಸ್ ಕಾಲಮ್.
ಬರ್ರಿ ಈಗ ಹೇಳ್ರಿ ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿ ಮಾಡ್ದಂಗೆ ಸೇಮ್ ಇದನ್ನು ಸೇಮ್ ಇತ್ತು ನೋಡ್ರಿ ಇಲ್ಲಿ ಏನು ಚೇಂಜ್ ಇದೆ ಇಲ್ಲ ಹಂಗೆ ಮಾಡ್ರಿ 1 into -2 ಈಗ 1 into -2 1 into 4 1 into 5 3 into -2 3 into 4 3 into 5 ನಾನು ಹೇಳೀನಿ ಈ ಸ್ಟೆಪ್ ನೀವು ಎಕ್ಸಾಮ್ದಾಗ ಸ್ಕಿಪ್ ಮಾಡ್ರಿ ಎಕ್ಸಾಮ್ದಾಗ ಬರೀಲಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಬರೀಬಹುದು ಇದು ನಿಮ್ಗೆ ಗೊತ್ತಾಗಲಿ ಅಂತ ಮಾಡ್ಲತ್ತೀನಿ ಅಷ್ಟೇ ನಾನು ಸೊ -6 into -2 so -6 into 4 -6 into 5 ಈಗ ಇದು ಆನ್ಸರ್ ಏನು ಬರ್ತದೆ ಹೇಳ್ರಿ ನನಗೆ ಇದು -2 ಇದು 4 ಇದು 5 ಇದು -6 ಇದು 12 ಇದು 15 ಇದು 12 ಇದು -24 ಇದು -30 okay so from 1 and 2 AB whole dash is equals to B dash whole dash same ಅದ ನೋಡ್ರಿ ಅದರಿ ಮಾಡ್ಬೋದಾ ಕಂಪಲ್ಸರಿ ನೋಡ್ರಿ ಇದು ಒಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾಕಂದ್ರೆ ಆರ್ಡರ್ ಬೇರೆ ಬೇರೆ ಅವ ಓಕೆ 3 x 3 2 x 2 ಇದ್ರೆ ಆರಾಮಾಗಿ ಮಾಡ್ಬೋದು ಓಕೆ ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ಮ್ಯಾಟ್ರಿಕ್ಸ್ ಅಡಿಷನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಹೌದಾ ಅದು ಹ್ಯಾಂಗೆ ಫೈಂಡ್ ಔಟ್ ಮಾಡಿ ಅದು ಜಸ್ಟಿಫೈ ಮಾಡೋದು ವೆರಿಫಿಕೇಶನ್ ಹೆಂಗೆ ಮಾಡೋದು ಸೊ ಇದ್ರ ಮೇಲೆ ಕಂಪಲ್ಸರಿ ಒಂದು ಎಕ್ಸಾಂಪಲ್ 5 ಮಾರ್ಕ್ಸಿಗೆ ಕೊಡ್ತಾನೆ ನೋಡ್ರಿ ಸೊ ನಾವು ಒಂದು 2 ಎಕ್ಸಾಂಪಲ್ಸ್ ಇದಕ್ಕೆ ಇನ್ನೊಂದು ಚೂರು ಚೇಂಜಸ್ ಮಾಡಿಕೊಡ್ತೀನಿ ಥರ್ಡ್ ಎಕ್ಸಾಂಪಲಿಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅವೆರಡು ನೀವೇನು ಮಾಡಿರಿ ಸಾಲ್ವ್ ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ ಡೌಟ್ ಇದ್ದರೆ ಕಂಪಲ್ಸರಿ ಚಾಟ್ ಬಾಕ್ಸ್ನಾಗ ನೀವು ಮೆಸೇಜ್ ಮಾಡಿರಿ ನೀವು ಮತ್ತೆ ಯಾವ್ದ ಮೇಲೆ ವಿಡಿಯೋ ಬೇಕಾದ್ರೂ ಮೆಸೇಜ್ ಮಾಡಿರಿ ಸೊ ಇದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇದೇ ಥರ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಹೆಚ್ಚಾಗಿ ಜೋಡ್ ಸಪ್ಲೈ ಮಾಡಿರಿ ಸೊ ಅಗೇನ್ ವಿಲ್ ಕಂಟಿನ್ಯೂ ಟು ವರ್ಕ್ ಫಾರ್ ಯು ಪೀಪಲ್ ಓಕೆ ಥ್ಯಾಂಕ್ ಯು ಆ್ಯಂಡ್ ಐ ವಿಲ್ ಗಿವ್ ಯು 2 more ಎಕ್ಸಾಂಪಲ್ಸ್ ಓಕೆ ಫ್ರೆಂಡ್ಸ್ ಎಕ್ಸಾಂಪಲ್ 3 ಹೆಂಗೆ ಮಾಡೀವಿ ಹಂಗೆ ನೋಡ್ರಿ ಎ ಬಿ ಹೋಲ್ ಲೆಸ್ ಬಿಡ ಸೇಮ್ ವೆರಿಫಿಕೇಶನ್ ಮಾಡ್ರಿ 2 ಲೆಸ್ಸಿಗೋಷ್ಟು RHS ಬರ್ತವೆ ಇದು ಒಂದೊಂದು ಸ್ವಲ್ಪ ಡಿಫ್ರೆಂಟ್ ಅದ ಈಸಿ ಅದ ಮಾಡ್ಬೋದು ಏನಿಲ್ಲ ಮ್ಯಾಟ್ರಿಕ್ಸ್ ಎ ಕೊಟ್ಟಾನ ಶೋ ದಟ್ ಕೊಟ್ಟಾನ ಅಂದ್ರೆ ಇದು ಆನ್ಸರ್ ಈಸಿಗೋಷ್ಟು ಎಷ್ಟು ಬರ್ಬೇಕು ನಿಮ್ಗೆ 0 ಇಲ್ಲಿ ಎಷ್ಟು ಕ್ವಾಂಟಿಟೀಸ್ ಬೇಕು ನೋಡ್ರಿ 1 2 3 ಕ್ವಾಂಟಿಟಿ ಫೈಂಡ್ ಮಾಡೋದು ಫಸ್ಟ್ ಏನು ಬೇಕು ಎ ಕ್ಯೂಬ್ ನಿಮಗೆ ಕೊಟ್ಟಾನ ಎ ಕ್ಯೂಬ್ ಹೆಂಗೆ ಫೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡೋಣ ಫಸ್ಟ್ ಸ್ಟೆಪ್ ಫೈಂಡ್ ಎ ಸ್ಕ್ವೇರ್ ಹೆಂಗೆ ಫೈಂಡ್ ಮಾಡಬೇಕು ಎ ಇಂಟು ಎ ಇದೇ ಮ್ಯಾಟ್ರಿಕ್ಸ್ ತಗೋರಿ ಬಾಜು ಅದೇ ಮ್ಯಾಟ್ರಿಕ್ಸ್ ಸೇಮ್ ಎ ಇಂಟು ಎ ಮತ್ತು ಇದೇ ಮ್ಯಾಟ್ರಿಕ್ಸ್ ತಗೋರಿ 2 ರೋ ವರ್ಸಸ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಎ ಸ್ಕ್ವೇರ್ ಬರ್ತದೆ ಬಟ್ ನಮಗೇನು ಬೇಕು ಎ ಕ್ಯೂಬ್ ಹೆಂಗೆ ಫೈಂಡ್ ಮಾಡ್ತೀವಿ ಎ ಸ್ಕ್ವೇರ್ ಇಂಟು ಎ ಈ ಬಂದಿದ್ದ ಆನ್ಸರ್ ಇಲ್ಲಿ ಇಟ್ಕೋರಿ ಎ ಮ್ಯಾಟ್ರಿಕ್ಸ್ ಇದೆ ಇಟ್ಕೋರಿ ಮತ್ತು ರೋ ವರ್ಸಸ್ ಕಾಲಮ್ ಮಲ್ಟಿಪ್ಲೈ ಮಾಡ್ರಿ ಆ್ಯಸ್ ಯೂಶುವಲ್ ಓಕೆ ನೆಕ್ಸ್ಟ್ ಏನು ಬೇಕು 23 ಎ ಬೇಕು ನೋಡ್ರಿ ಇದು ಆಲ್ರೆಡಿ ಎ ಕೊಟ್ಟಾನ 23 ಎಲ್ಲ ಎಲಿಮೆಂಟ್ಸಿಗೆ ಮಲ್ಟಿಪ್ಲೈ ಮಾಡಿ 23 ಇಂಟು 1 23 23 into 2 46 23 into 3 23 into 3 23 into -2 23 into 1 23 into 4 23 into 2 23 into 1 ಅದು 23A ಆಗ್ತದೆ ನೆಕ್ಸ್ಟ್ 40I ಅಲ್ಲತ್ತ ನೋಡ್ರಿ I ಈಸ್ ನಥಿಂಗ್ ಬಟ್ ವಾಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಮಗೆ ಇಲ್ಲಿ 3 x 3 ಕೊಟ್ಟಾನಿದ್ದು ದಿಸ್ ಈಸ್ 3 x 3 ಹೌದಾ ಈ 3 x 3 ಮ್ಯಾಟ್ರಿಕ್ಸ್ ಅಂದರೆ 3 x 3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ತಗೋಬೋದು 1 0 0 0 1 0 0 0 1 ಓಕೆ ಇದಾದ್ಮೇಲೆ 40I ಅಂದ್ರೂ ಐ ಒಳಗಡೆ 40 ಮಲ್ಟಿಪ್ಲೈ ಮಾಡ್ರಿ ಸೊ ಇಲ್ಲ ಅಷ್ಟೇ 40 ಬರ್ತದೆ ಎಲ್ಲ 0 ಅಂದರೆ 0 0 ಆಗ್ಬಿಡ್ತು ಈಗ 40I 23A ಎ ಕ್ಯೂಬ್ ಇದ್ರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರ್ತದ 0 ಹೌದಾ ಇದು ಟ್ರೈ ಮಾಡಿರಿ ಕಂಪಲ್ಸರಿ ಓಕೆ ಥ್ಯಾಂಕ್ ಯು